ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನನ್ನ ಕಾಂಟ್ಯಾಕ್ಟ್ ನಂಬರು 96623131 ಸ್ನೇಹಿತರೆ. ಏನು ವಿಶೇಷ ಏನು ಇಲ್ಲ. ನಮ್ಮದು ಹಾಲೂರು. ಇದು ನನ್ನ ಜಮೀನು ಸ್ನೇಹಿತರೆ. ನನ್ನದು ಅಂದರೆ ನಮ್ಮ ತಂದೆಯ ಬಳಿ ನಮ್ಮ ತಂದೆ ಕೆ ಚೆನ್ನಯ್ಯ ಅಂಥೇಳಿ ಶಿಕ್ಷಕರಾಗಿದ್ದರು. 98ರಲ್ಲಿ ತೀರೋಗ್ಬಿಟ್ರು. ಆ ನಂತರ ಈಗ ನನ್ನ ಸುಪರ್ದಿಯಲ್ಲಿ ಇರ್ತಕ್ಕಂಥ ಇದು 1 ಎಕರೆ ಭೂಮಿ. ಇದು ಹಾಲೂರು. ಇದು ಇಲ್ಲಿ ಒಂದು 4-5 ತೆಂಗಿನ ಮರಗಳು ಕೂಡ ಇದ್ದಾವೆ ಸ್ನೇಹಿತರೆ. ಇದನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ. ಆದರೆ ಸರಿಯಾದ ಸವಲತ್ತು ಇಲ್ಲಿ ನಮಗೆ ಇಲ್ಲ. ಏನಪ್ಪ ಅಂದರೆ ನೀರಾವರಿ ಅಲ್ಲ. ಇಲ್ಲಿ ಪಕ್ಕದಲ್ಲೇ ಸಿಂಶಾ ನದಿ ಹೋಗುತ್ತೆ. ಆದರೆ ಆ ಸಿಂಶಾ ನದಿಗೆ ಲಿಫ್ಟ್ ಇರಿಗೇಷನ್ ಇದೆ. ಆದರೆ ಆ ಲಿಫ್ಟ್ ಇರಿಗೇಷನ್ ಕಾರ್ಯನಿರ್ವಹಿಸ್ತಾ ಇಲ್ಲ, ಪಾಳು ಬಿದ್ದಿದೆ. ಒಂದಷ್ಟು ಜನ ಏನೋ ಆ ಪಕ್ಕದಲ್ಲಿರ್ತಕ್ಕಂಥವರು ಏನು ಮಿಷನ್ ಮಾಡಿಕೊಂಡು ಹೊಳೆಯಿಂದ ನೀರನ್ನ ಎತ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ನಮಗೆ ಈ ಒಂದು ಜಮೀನನ್ನು ಮಾಡೋಕ್ಕಾಗ್ದೇ ಪಡಬಾರದು ಪಾಡನ್ನು ಹತ್ಕೊಂಡು ಯಾವುದೋ ಕೈಲಿ ಮಾಡಿಸ್ತಾಯಿದ್ದೀನಿ ಸ್ನೇಹಿತರೆ. ಇದು ನಿಜವಾಗ್ಲೂ 1 ಎಕರೆ ಜಮೀನು. ನನಗೆ ಖುಷಿ ಇದೆ, ನನ್ನ ಒಂದು ಜಮೀನು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಇದೆ. ನೋಡಿ, ಇದನ್ನು ವ್ಯವಸಾಯ ರೈತ ಇವತ್ತು ಬಹಳಷ್ಟು ಕಷ್ಟ ಇದೆ ವ್ಯವಸಾಯ ಮಾಡೋದು. ಯಾಕೆ ಅಂತ ಅಂದರೆ ಆಳು ಕಾಳುಗಳಂತೂ ನಮ್ಮನ್ನೇ ಹಾಳಿಗಿಂತ ಹೆಚ್ಚಾಗಿ ನೋಡ್ತಾರೆ. ಒಂದು ವ್ಯವಸ್ಥಿತವಾಗಿ ಏನು ರೈತರು ಹಿಂದೆ ಸಿಕ್ತಂಥ ರೈತರುಗಳು ಬಂದು ಶ್ರಮಪಟ್ಟು ವ್ಯವಸಾಯ ಮಾಡ್ತಿರಲಿಲ್ಲ. ಆಗಿನ ಕಾಲದ ರೈತರ ಥರ ಈಗ ಮಾಡೋದಿಲ್ಲ. ಎಲ್ಲ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳನ್ನು ಕಳ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಸಾಕೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ನೋಡಿ, ಈ ಥರ ಈ ರೈತರ ಬದುಕು ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ನಾನು ಒಂದು ಸಣ್ಣ ವಿಡಿಯೋ, ನನ್ನ ಒಂದು ಸಣ್ಣ ವಿಡಿಯೋ. ಇದು ನನ್ನ ವೈಯಕ್ತಿಕ ವಿಚಾರ. ಇದು ನಂದು ಹಾಲೂರು. ನಾನೊಬ್ಬ ಶಿಕ್ಷಕನಾಗಿದ್ದೆ. ಸೋಮನಹಳ್ಳಿ ಅಂತೇಳಿ ಎಸ್.ಎಂ. ಕೃಷ್ಣಾಜಿಯವರ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೆ. ಈಗ ನಿವೃತ್ತಿ ಹೊಂದಿದ್ದೇನೆ. 2023 ಫೆಬ್ರವರಿಲಿ ನಿವೃತ್ತಿ ಹೊಂದಿದ್ದೆ, ಮಾರ್ಚಿನಲ್ಲಿ. ಸೊ ಇದು ಈಗ ನನ್ನ ಒಂದು ಬದುಕು, ರೈತರ ಬದುಕು. ಎಷ್ಟು ನಿಜವಾಗ್ಲೂ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ನಿಜವಾಗ್ಲೂ ಸರ್ಕಾರಗಳು ರೈತರಿಗೆ ಸಹಕಾರಿಯಾಗಿ ನಿಲ್ಲಬೇಕು. ಒಂದು ಏನು 24 ಗಂಟೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ರೈತರಿಗೆ. ಎಲ್ಲೂ ಇಲ್ಲ. ರಾತ್ರಿ ಇಷ್ಟೊತ್ತಲ್ಲಿ ಪಾಪ ಅನ್ಯಾಯವಾಗಿ ವಿದ್ಯುತ್ ಶಕ್ತಿ ಸರಿಯಾಗಿ ಕೊಡ್ದೇ, ನೀರಾವರಿ ಅನುಕೂಲ ಮಾಡಿಕೊಡ್ದೇನೆ. ಇನ್ನು ಸಿಂಶಾ ಹೊಳೆ ನಮಗೆ ಅಡ್ಲಾಗಿ ನಿಂತಿದೆ. ಆ ಕಡೆಗೆ ಮಾತ್ರ ಕಾವೇರಿ ನೀರು ಅವರ ಅನುಕೂಲ ಇದೆ. ಆದರೆ ನಾವು ಎಲ್ಲ ಹೊಳೆಯಿಂದ ಆಚಲೂರು ಅಂತೇಳಿ ನಮಗೆ ಪಟ್ಟಿ, ಹೊಳೆಯಿಂದ ಆಚಲೂರು ಅಂತೇಳಿ ಯಾವುದೇ ಅನುಕೂಲ ಇಲ್ಲದೇ ನಾವು ಅಲ್ಪ ಸ್ವಲ್ಪ ಏನೋ ಒಂದು ವ್ಯವಸಾಯನ ಮಾಡುವಂಥ ಸ್ಥಿತಿ ಬಂದಿದೆ. ನಿಜವಾಗ್ಲೂ ಕಷ್ಟ. ರೈತರ ಬಾಳು ನಿರರ್ಥಕ. ಏನು ಅವ್ರಿಗೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು. ಸರ್ಕಾರ ಒಂದಷ್ಟು ಸಬ್ಸಿಡಿಗಳನ್ನು ಕೊಡ್ತಿತ್ತು ಸ್ನೇಹಿತರೆ. ಈ ದರಿದ್ರ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರ ಏನು ರೈತರ ಹೋರಾಟದಲ್ಲಿ ಅವನ್ನು ನಿರ್ನಾಮ ಮಾಡೋಕ್ಕೆ ಹೊರಟಿದ್ದು. ಎಲ್ಲ ದೊಡ್ಡ ಕುಳಗಳು, ಅದಾನಿ ಅಂಬಾನಿಯವರ ಪರವಾಗಿ ಇರ್ತಕ್ಕಂತಹ ಈ ಸರ್ಕಾರ ನಮ್ಮ ದುರ್ದೈವ ಅಂತ ಹೇಳಬೇಕು. ರೈತರನ್ನ ಮೇಲೆತ್ತಬೇಕು. ಅವನೇ ನಿಜವಾದ ಅನ್ನದಾತ. ಈ ಇಡೀ ಜಗತ್ತಿಗೆ ಅನ್ನ ಕೊಡುವಂಥವನು ರೈತ. ಅವನು ಬದುಕಿಸ್ಬೇಕು, ಅವನನ್ನು ಉಳಿಸ್ಬೇಕು ಅನ್ನೋ ಒಂದು ಕರ್ತವ್ಯ ಸರ್ಕಾರಕ್ಕೆ ಇಲ್ಲ ಸ್ನೇಹಿತರೆ. ಸಬ್ಸಿಡಿಗಳೆಲ್ಲ ನಿಲ್ಲಿಸ್ಬಿಟ್ರು. ನಿಜವಾಗ್ಲೂ ಅನ್ಯಾಯ. ನೋಡಿ, ಇದು ನನ್ನ
ಹೊಲ ಗದ್ದೆ ನೀರಾವರಿ ಇಲ್ಲದೇ ಇರುವಂಥ ಒಬ್ಬ ನಿರರ್ಥಕ. ಅಂದರೆ ಈ ಒಂದು ಗದ್ದೆ ಒಳಗಡೆ ನಾನು ಕಷ್ಟಪಟ್ಕೊಂಡು ಏನೋ ಒಂದಷ್ಟು ವ್ಯವಸಾಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಅಷ್ಟು ಮಾತ್ರ ಹೇಳಬಲ್ಲೆ. ನೋಡಿ ನನ್ನ ಬದುಕನ್ನು ನಗಬೇಡಿ ಯಾರು ಸ್ನೇಹಿತರೆ. ಥ್ಯಾಂಕ್ ಯು.